ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 35ನೇ ಅಧ್ಯಾಯವನ್ನು ಶುರು ಮಾಡೋಣ. ಮದುವೆಯಾಗಿ 3 ವಾರಗಳಾಗಿದ್ರೂ ಅತ್ತೆ ಮನೆಯಿಂದ ಅರಿಶಿಣ ದಾರ ತೆಗೆದು ಕರಿಮಣಿ ಸರಕ್ಕೆ ಮಾಂಗಲ್ಯ ಪೋಣಿಸುವ ಶಾಸ್ತ್ರ ಮಾಡೇ ಇಲ್ಲ. ಅತ್ತೆಗೆ ಅವರದ್ದೇ ಕಷ್ಟ. ಅದಕ್ಕೆ ಒಂದಿನ ಇವಳೆ ಒಡವೆ ಅಂಗಡಿಗೆ ಹೋಗಿ ತನಗೆ ಸರಿ ಅನ್ನಿಸಿದ್ದನ್ನು ಮಾಡಿ ಬಂದಿದ್ಲು. ಇನ್ನು ಅವಳು ಹಾಕೋ ಓಲೆ ಬಳೆ ಯಾವುದು ಬಂಗಾರದ ಒಡವೆಗಳಲ್ಲ. ಹೆಚ್ಚಿನ ಖರ್ಚಿನ ಹಣವನ್ನು ಹೇಗೆ ಹೊಂದಿಸೋದು ಅಂತ ತಿಳಿದೆ ತಲೆ ಮೇಲೆ ಕೈ ಹೊತ್ತ ಹುಡುಗಿಗೆ ನೆನಪಾಗಿದ್ದು ಈಗ ಅವಳ ಬೆರಳಲ್ಲಿ ಹೊಳೆಯುತ್ತಿರುವ ಚಿನ್ನದ ಉಂಗುರ. ಹೌದಲ್ವಾ, ಇದನ್ನು ಅಡ ಇಟ್ಟರೆ ಸ್ವಲ್ಪ ಹಣ ಬರುತ್ತೆ, ಮುಂದಿನ ತಿಂಗಳ ಸಂಬಳದಲ್ಲಿ ಬಿಡಿಸ್ಕೊಂಡ್ರೆ ಆಯಿತು ಎಂದುಕೊಂಡು, ಅಮ್ಮ ನೀನಿಲ್ಲಿ ಬಾಳೆಕಂಬ ಹೂವು ಹಣ್ಣು ತಗೊಂಡು ಆ ರೋಡ್ ಕೊನೆಗೆ ಬಾ, ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಅಮ್ಮನ ಕೈಗೆ ಸ್ವಲ್ಪ ಹಣ ಕೊಟ್ಟು ಅಲ್ಲಿದ್ದ ಒಡವೆ ಅಂಗಡಿಗೆ ಹೋಗಿ ಆ ಉಂಗುರ ಅಡ ಇಟ್ಟಾಗ ಹುಡುಗಿಗೆ ತಿಳಿಯಿತು ಅದು ಸಾಧಾರಣ ಉಂಗುರ ಅಲ್ಲ, ಅದು ಸಿಂಗಲ್ ಕಟ್ 5 ಕ್ಯಾರೆಟ್ನ ಡೈಮಂಡ್ ಉಂಗುರ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಉಂಗುರವನ್ನು ಕೇವಲ 50,000ಕ್ಕೆ ಅಡ ಇಟ್ಟು ಬಂದ ಸಾನ್ವಿ ಈಗ ಅಮ್ಮನ ಜೊತೆ ಒಂದು ಅಂಗಡಿ ಹೊಕ್ಕು ಬರುವ ನೆಂಟರಿಗೆ ಉಡುಗೊರೆಗೆಂದು ಸ್ಟೀಲ್ ಟ್ರೇಗಳನ್ನು ಕೊಂಡು ಹಾಗೆ ಮನೆಯವರಿಗೆಲ್ಲ ಸೀರೆ ಪಂಚೆ ಶಲ್ಯ ಖರೀದಿ ಮಾಡಿ ತನ್ನ ಆಸೆಯಂತೆ ಕೈಗೆ ಮೆಹಂದಿ ಹಾಕಿಸ್ಕೊಂಡ್ಳು. ತನ್ನ ಎಡಗೈಗೆ ಸೂರಜ್ ಅಂತ ಬಲಗೈಗೆ ಸೂರಿ ಅಂತ ಹೆಸರು ಬರೆಸ್ಕೊಂಡ ಹುಡುಗಿ ಕಣ್ಣಲ್ಲಿ ಖುಷಿ ತುಂಬಿತ್ತು. ಮನೆಗೆ ಬರೋಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿತ್ತು. ಸೂರಜ್ ಕೂಡ ಮೀಟಿಂಗ್ ಮುಗಿಸಿ ಅಷ್ಟರಲ್ಲಿ ಮನೆಗೆ ಬಂದಿದ್ದ. ಹೆಚ್ಚಿನ ಭಾರ ಹೊರಲಾರದ ಪರಿಸ್ಥಿತಿಯಲ್ಲಿ ಇದ್ದ ಅನುಪಮಾ ಅವರ ಕಷ್ಟ ಅರಿತ ಸಾನ್ವಿ ತಾನೇ ಹೆಚ್ಚಿನ ಬ್ಯಾಗುಗಳನ್ನು ಹೊತ್ತು ಮನೆ ಬಾಗಿಲಿಗೆ ಬಂದಾಗ ಸೂರಜ್ ಬಾಗಿಲು ತೆಗೆದು ಅವಳ ಪರಿಸ್ಥಿತಿ ಕಂಡು ಮರುಗಿಬಿಟ್ಟ. ಸಾನು, ನನಗೊಂದು ಮಾತು ಹೇಳಿದರೆ ನಾನೇ ಬರ್ತಾ ಇದ್ನಾ, ಯಾಕೆ ಹೀಗೆ ಮಾಡ್ತೀಯಾ ಹೀಗೆನ್ನುತ್ತಾ ಅವಳ ಕೈನಲ್ಲಿದ್ದ ಬ್ಯಾಗುಗಳನ್ನೆಲ್ಲ ಪಡೆದು ಅಡುಗೆ ಮನೆ ಒಳಗಡೆ ಇಟ್ಟು ಬಂದ. ಇವರು ಬಂದು ಕೂತು ಉಸ್ಸಪ್ಪ ಅಂತ ಒಂದು ಲೋಟ ನೀರು ಕುಡಿಯೋ ಅಷ್ಟರಲ್ಲಿ, ನೀನು ನಿನ್ನಮ್ಮ ಮನೆಯಿಂದ ಹೊರಟು 2 ಗಂಟೆಗಳ ಮೇಲಾಯಿತು, ಇಷ್ಟು ಹೊತ್ತು ಅದೆಲ್ಲಿ ಬಿದ್ದು ಸಾಯ್ತಾ ಇದ್ರೆ ಅಜ್ಜಿ ತಮ್ಮ ಇಂದಿನ ಶೈಲಿಯಲ್ಲಿ ಮಾತನಾಡಿದ್ರು. ಅಜ್ಜಿ, ನನ್ನ ಮದುವೆಗಂತೂ ನನ್ನ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಹಾಕಿಸ್ಕೊಂಡು ಅಲ್ಲೇ ಅರ್ಧ ಗಂಟೆ ಕೂತು ಅದು ಒಣಗದ ಮೇಲೆ ಹೊರಟ್ವಿ. ಪಾಪ ಅಜ್ಜಿ, ಅಮ್ಮನ ಕೈನಲ್ಲಿ ಹೆಚ್ಚು ಭಾರ ಹೊರೋಕ್ಕಾಗಲ್ಲ, ಅದಕ್ಕೆ ನಾನು ಹೆಲ್ಪ್ ಮಾಡಬೇಕಲ್ಲ. ಇಲ್ಲಿ ನೋಡಿ, ನನ್ನ ಮೆಹಂದಿ ಡಿಸೈನ್ ಚೆನ್ನಾಗಿದೆ ಅಲ್ವಾ ಎಂದಳು. ಅದೇನು ಕರ್ಮಾನೋ ಏನೋ. ಸರಿ ನಡಿ, ಬೇಗ ಬೇಗ ರಾತ್ರಿ ಊಟಕ್ಕೆ ರೆಡಿ ಮಾಡು. ನನಗೆ ನಿನ್ನ ತಾತನಿಗೆ ಚಪಾತಿ ಮಾಡು ಸಾನ್ವಿ, ಜೊತೆಗೆ ಒಣಗೋಗಿರೋ ಪಲ್ಯ ಮಾಡಬೇಡ, ಏನಾದರೂ ತರಕಾರಿ ಹಾಕಿ ಗೊಜ್ಜು ಮಾಡು. ಹಾಗೆ ನಾಳೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಭಟ್ರು ಬರ್ತಾರಾ ಇಲ್ಲ ನೀನು ನಿನ್ನಮ್ಮನೇ ಅಡುಗೆ ಮಾಡ್ತೀರಾ ಅಂತ ಕೇಳಿದ್ರು. ಅಜ್ಜಿ, ನಾಳೆ ಮಧ್ಯಾಹ್ನ ಕ್ಯಾಟ್ರಿಂಗ್ ಅವರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಯೋಚನೆ ಬೇಡ. ಹಾಗೆ ಸಾನು, ಬಂದವರಿಗೆ ರಿಟರ್ನ್ ಗಿಫ್ಟ್ಗೆ ಅಂತ ತಾಂಬೂಲದ ಜೊತೆಗೆ ಈ ಬೆಳ್ಳಿ ಗಣೇಶ ಕೊಡೋಣ, ನೋಡು ಚೆನ್ನಾಗಿದ್ಯಾ. ಸೂರಜ್ ತೋರಿಸಿದ ವಸ್ತು ಕಂಡು ಕಿರಿದಾಗಿ ನಕ್ಕ ಸಾನ್ವಿ, ಮೊದಲೇ ಇದೆಲ್ಲ ಇದೇ ಥರ ಇರುತ್ತೆ ಅಂತ ಗೊತ್ತಿದ್ರೆ ನಾನು ಹೀಗೆ ಸಾಲ ಮಾಡ್ತಾನೇ ಇರಲಿಲ್ಲ ಎಂದು ಮನಸ್ಸಿನಲ್ಲಿ ಗೊಣಗಿಕೊಂಡವಳು ಅಡುಗೆ ಮಾಡಬೇಕು ಅಂತ ಎದ್ದು ಹೋದ್ಲು. ರಾತ್ರಿ ಮನೆಯವರಿಗೆಲ್ಲ ಊಟ ಬಡಿಸಿದ ಮೇಲೆ ತಾನು ಅಮ್ಮನ ಜೊತೆ ಕೂತು ಊಟ ಮಾಡಿದ ಸಾನ್ವಿ ಅಡುಗೆ ಮನೆ ಸ್ವಚ್ಛಗೊಳಿಸಿ ಪಾತ್ರೆಗಳನ್ನು ಬೆಳಗಿ ಅಜ್ಜಿ ತಾತನ ಕಾಲಿಗೆ ಎಣ್ಣೆ ಹಚ್ಚಿ ಮಾಲೀಶ್ ಮಾಡಿದ್ಲು. ಅತ್ತೆ, ಇನ್ಮೇಲೆ ಈ ಮನೆ ನಿಮ್ಮದು, ಇದ್ರ ಬಾಡಿಗೆ ಸಾನ್ವಿ ಸಂಬಳದಲ್ಲಿ ಕಟ್ಟಾಗತ್ತೆ, ಹಾಗಾಗಿ ಯಾವುದೇ ಸಂಕೋಚ ಇಲ್ಲದೆ ಆರಾಮಾಗಿ ಇಲ್ಲೇ ಇರಿ. ನಾನು ಸಾನು ಈಗ ಮನೆಗೆ ಹೋಗಿ ಬೆಳಗ್ಗೆ ಎದ್ದು ಬರ್ತೀವಿ ಎಂದ ಸೂರಜ್. ಅದ್ಯಾಕಪ್ಪ ಅಲ್ಲಿಗೆ ಹೋಗಬೇಕು, ಇಲ್ಲೇ ಇನ್ನೊಂದು ರೂಮ್ ಇದೆ ತಾನೇ ಎಂದರು ಅನುಪಮಾ. ಅದು ಹಾಗಲ್ಲ, ನಾನು 1 ವಾರ ಅದೇ ಮನೆಯಲ್ಲಿ ಇರ್ತೀನಿ ಅಂತ ಸಾನ್ವಿಗೆ ಪ್ರಾಮಿಸ್ ಮಾಡಿದ್ದೆ, ಅದನ್ನು ಮುರಿಯೋಕೆ ಮನಸ್ಸು ಬರ್ತಿಲ್ಲ, ಪ್ಲೀಸ್ ಅಲ್ಲಿಗೆ ಹೋಗಿ ಬರ್ತೀವಿ ಎಂದವನು ಸಾನ್ವಿ ಜೊತೆಯಾಗಿ ಅವರ ಮನೆಗೆ ಹೋಗಿ 2 ರೂಮ್ ಖಾಲಿ ಇದ್ರೂ ಅವಳ ಜೊತೆನೇ ಹಾಲ್ನಲ್ಲಿ ನೆಲದ ಮೇಲೆ ಚಾಪೆ ಹಾಸಿ ಮಲಗಿದ್ದ. ಬ್ಯಾಗುಗಳ ಭಾರ ಎತ್ತಿದ್ದು ನಂತರ ರಾತ್ರಿ ಅಡುಗೆಗೆ ಅಮ್ಮನಿಗೆ ಸಹಾಯ ಮಾಡಿದ್ದಕ್ಕೆ ಇನ್ನೂ ಹಸಿಯಾಗಿದ್ದ ಸಾನ್ವಿಯ ಕೈಗಾಯದಿಂದ ಸ್ವಲ್ಪ ರಕ್ತ ಪಸರಿಸಿದ್ದು ಸೂರಜ್ ಆ ಗಾಯಕ್ಕೆ ಔಷಧಿ ಹಚ್ಚಿ ತಾನೇ ಬ್ಯಾಂಡೇಜ್ ಕಟ್ಟಿದ್ದ. ಮಾತ್ರೆ ನುಂಗಿ ತನ್ನ ಎಡಮಗ್ಗಲಿಗೆ ತಿರುಗಿ ಮಲಗಿದ್ದ ಸಾನ್ವಿ ಸೂರಜ್ ಭುಜದ ಮೇಲೆ ತಲೆ ಇಟ್ಟು ಅವನ ಎದೆ ಕೂಡಲಿ ಮುಖ ಒದಗಿಸಿ 10 ನಿಮಿಷಕ್ಕೆ ನಿದ್ರೆಗೆ ಶರಣಾದ್ಲು. ನಿನ್ನ ಅಮ್ಮನ ಹೊರತಾಗಿ ಇನ್ನೆಲ್ಲರೂ ನಿನ್ನನ್ನು ಎಷ್ಟು ಕ್ಷುಲ್ಲಕವಾಗಿ ಕಾಣ್ತಾರೆ, ಯಾಕೆ ಸಾನು? ಅದರಲ್ಲೂ ನಿನ್ನ ಅಜ್ಜಿ ತಾತ ನಿನ್ನ ಮನೆ ಕೆಲಸದ ಆಳು ಅನ್ನೋ ಹಾಗೆ ಟ್ರೀಟ್ ಮಾಡ್ತಾರೆ. ನಿನ್ನ ಇಷ್ಟು ಮುದ್ದಾದ ಮನಸ್ಸನ್ನು ನೋಯಿಸಿ ಅವ್ರಿಗದೇನು ಖುಷಿ ಸಿಗುತ್ತೋ ಗೊತ್ತಿಲ್ಲ. ಆದರೆ ಒಂದು ವಿಷಯ ಸಾನು,
ನಾನು ಒಂದು ವಾರ ನಿನ್ನ ಲೈಫ್ ಹೇಗಿತ್ತು ಅಂತ ನೋಡಬೇಕು ಅಂತ ಅವರೆಲ್ಲ ಏನಂದರೂ ಸುಮ್ಮನೆ ಇದ್ದೀನಿ. ಆದರೆ ಒಂದು ವಾರ ಆದಮೇಲೆ ಒಬ್ಬೊಬ್ಬರಿಗೂ ಬಡ್ಡಿ ಸಮೇತ ಅವ್ರ ಮಾತಿಗೆ ಉತ್ತರ ಕೊಡ್ತೀನಿ. ನನ್ನ ಪುಟ್ಟ ಇಲಿಮರಿ ಮನಸ್ಸಿಗೆ ನೋವು ಮಾಡಿದ ಯಾವ ವ್ಯಕ್ತಿಯನ್ನು ನಾನು ಸುಮ್ಮನೆ ಬಿಡಲ್ಲ. ಯೋಚಿಸಿಕೊಂಡು ಮಲಗಿದ್ದ ಸೂರಜ್ಗೆ ಇಂದೇಕೋ ನಿದ್ರೆಯೇ ಹತ್ತುತ್ತಿಲ್ಲ. ಕಾರಣ ತನ್ನನ್ನು ಕೊಲ್ಲೋದಿಕ್ಕೆ ಯಾರು ಪ್ರಯತ್ನ ಪಟ್ಟಿರಬಹುದು ಎನ್ನೋ ಅನುಮಾನ. ಆ ವಸುಧಾ ಯಾರು? ಅವಳು ಯಾಕೆ ಸಾನ್ವಿನ್ ಕೊಲ್ಲಬೇಕು ಅಂತ ಇರೋದು? ನನ್ನನ್ನು ಆ ಹೆಂಗಸು ಕೊಲ್ಲದೆ ಇರೋದಕ್ಕೆ ಅಪ್ಪ ಕಾರಣ ಅಂದರೆ ಆ ಹೆಂಗಸು ಅಪ್ಪನ ಮಾತಿಗೆ ಯಾಕಷ್ಟು ಬೆಲೆ ಕೊಡ್ತಾರೆ? ಇನ್ನು ಈ ಸುಂಡಿಲಿ ಬಾಲ್ಯದಲ್ಲೇ ನನ್ನ ಪ್ರಾಣ ಕಾಪಾಡಿದವಳು ಇವತ್ತು ಮತ್ತೊಂದು ಸಲ ನನ್ನ ಕಾಪಾಡಿದ್ಲು. ಏನು ಕಾಂಟ್ರವರ್ಸಿ ಬೇಡ ಅಂತ ಇವಳನ್ನು ನಾನು ಮದುವೆ ಆದೆ. ಆದರೆ ಈಗ ನೋಡಿದ್ರೆ ನನಗೂ ಇವಳಿಗೂ ಸ್ಪೆಷಲ್ ಬಾಂಡಿಂಗ್ ಇದೆ ಅಂತ ಅನ್ಸೋಕೆ ಶುರು ಆಗಿದೆ. ನೋಡೋಣ ಇನ್ನು ನನ್ನ ಲೈಫ್ನಲ್ಲಿ ಏನೇನಾಗೋದಿದೆಯೋ ಅಂತ. ಇದೇ ಗುಂಗಲ್ಲಿ ನಿದ್ರೆಗೆ ಜಾರಿದ ಸೂರಜ್ ಸಾನ್ವಿಯ ನರಳಾಟ ಕೇಳಿ ಎಚ್ಚರಗೊಂಡ. ಕೈ ನೋವಿಗೆ ಸಣ್ಣದಾಗಿ ಉಯಿಲಿಡುತ್ತಿದ್ದ ಹುಡುಗಿಯನ್ನ ತಟ್ಟಿ ಮಲಗಿಸ್ತಾ ಅವಳ ಕೈಗೆ ಮೆಲ್ಲಗೆ ಮುತ್ತಿಟ್ಟ. ಹಾಗೆಯೇ ಅವಳನ್ನು ಬಳಸಿ ನಿದ್ರೆಗೆ ಜಾರಿದ ಸೂರಜ್ ತಾನೇ ಬೆಳಗ್ಗೆ ಬೇಗ ಎದ್ದು ಬಾಯ್ಲರ್ಗೆ ನೀರು ಹಾಕಿ ಸ್ವಿಚ್ ಹಾಕಿ ಮನೆ ಬಾಗಿಲಲ್ಲಿ ಹಾಕಿ ಹೋಗಿದ್ದ ಹಾಲಿನ ಪ್ಯಾಕೆಟ್ ತಂದು ಅದನ್ನು ಬಿಸಿ ಮಾಡಿ ಕಾಫಿ ತಯಾರಿಸಿದ್ದ. ಸಾನು, ಗುಡ್ ಮಾರ್ನಿಂಗ್. ಎದ್ದೇಳು, ಬೇಗ ಬೇಗ ಸ್ನಾನ ಮಾಡಿ ರೆಡಿಯಾಗಿ ಹೊರಡಬೇಕು. ಅಲ್ಲಿ ನಿನ್ನಮ್ಮ ಕಾಯ್ತಾ ಇರ್ತಾರೆ ಅಲ್ವಾ? ಹೆಂಡತಿಯನ್ನು ರಮಿಸುತ್ತಾ ಅವಳನ್ನು ಎಬ್ಸಿದ್ರೆ ಅವಳು ಆಕಳಿಸಿ ಮೈಮುರಿದು ಎದ್ದು ಕೂತು ಅವನ ಕೊರಳ ಬರಳಿಸಿ ತನ್ನತ್ತ ಎಳ್ಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟು ಗುಡ್ ಮಾರ್ನಿಂಗ್ ಸೂರಿ ಅಂತ ಹೇಳಿದ ಹುಡುಗಿ ಕಣ್ಬಿಡೋದು ಮಾತ್ರ ತನ್ನಮ್ಮನ ಫೋಟೋ ನೋಡಿದ ಮೇಲೇನೆ. ಸೂರಜ್ ಮಾಡಿದ ಕಾಫಿ ಕುಡಿದು ಸೂಪರ್ ಅಂತ ಕಣ್ಣರಳಿಸಿ ಹೇಳಿದ ಸಾನ್ವಿ ಮನಸ್ಸಿನಲ್ಲೇ ಇದು ಕಾಫಿ ಪುಡಿ ಹಾಕಿರೋ ಪಾಯಸ, ಸಿಕ್ಕಿದ್ದೆ ಚಾನ್ಸ್ ಅಂತ ಡಬ್ದಲ್ಲಿರೋ ಅಷ್ಟು ಸಕ್ಕರೆ ಸುರಿದುಬಿಟ್ರಾ ಅಂತ. ಅಡುಗೆ ಮನೆಗೆ ಲೋಟ ಇಡೋ ನೆಪದಲ್ಲಿ ಎದ್ದು ಹೋಗಿ ಉಪ್ಪಿನಕಾಯಿಯನ್ನು ನೆಕ್ಕಿ ಬಂದಿದ್ಲು. ಕೈಗಾಯಕ್ಕೆ ನೀರು ಸೋಕದ ಹಾಗೆ ಮಿಂದು ನಂತರ ತಯಾರಾಗಲು ರೂಮ್ ಸೇರಿದ್ದ ಸಾನ್ವಿ ಕೈ ನೋವಿಗೆ ಸೀರೆಯ ನೆರಿಗೆಗಳನ್ನು ಒಪ್ಪವಾಗಿ ಜೋಡಿಸಲು ಹರಸಾಹಸ ಪಡ್ತಾ ಇದ್ಲು. ಅಷ್ಟರಲ್ಲಿ ತಾನೇ ರೂಮಿಗೆ ಹೋದ ಸೂರಜ್ ಅವಳ ಎದುರು ಮಂಡಿಯೂರಿ ಕೂತು ನೆರಿಗೆಗಳನ್ನು ಜೋಡಿಸಿ ಅದಕ್ಕೆ ಪಿನ್ ಹಾಕಿ ಸೆರಗಿಗೂ ಪಿನ್ ಹಾಕ್ಕೊಡ್ತೀನಿ ಎಂದು ಹೇಳಿದವನು ಮೇಲೇಳೋ ಬದಲು ತನ್ನವಳ ಅಂದವನ್ನು ಕಣ್ತುಂಬಿಕೊಳ್ತಾ ಅಲ್ಲಿಯೇ ಕುಳಿತುಬಿಟ್ಟ. ಸೂರಜ್ ತನ್ನನ್ನು ನೋಡ್ತಾ ಇದ್ದ ರೀತಿಗೆ ಕಸಿವಿಸಿಗೊಂಡವಳು, ಸೂರಿ, ಇದ್ಯಾಕೆ ನಾನು ಹೀಗೆ ನೋಡ್ತಾ ಇದ್ದೀರಾ? ನನಗೊಂಥರ ಆಗತ್ತೆ. ಪ್ಲೀಸ್ ಎದ್ದೇಳಿ ಮೇಲೆ, ಸೆರಗಿಗೆ ಪಿನ್ ಹಾಕಕ್ಕೆ ಹೆಲ್ಪ್ ಮಾಡಿ ಎಂದಳು. ಸಾನ್ವಿ ತನ್ನ ಪಾಡಿಗೆ ತಾನು ಮಾತನಾಡ್ತಾ ಇದ್ರೆ ಸೂರಜ್ ಅವಳ ನಡು ಬಳಸಿ ಸನಿಹಕ್ಕೆ ಎಳ್ಕೊಂಡು ಅವಳ ನಾಭಿಯ ಮೇಲೆ ಮುತ್ತಿಟ್ಟ. ಅವನು ನಡೆದುಕೊಂಡ ರೀತಿಗೆ ಸಾನ್ವಿ ಮೈನಲ್ಲಿ ವಿದ್ಯುತ್ ಸಂಚಾರ ಆದಂತಾಗಿ ಒಂದೆರಡು ಕ್ಷಣ ಕಲ್ಲಿನ ಶಿಲೆಯಂತೆ ನಿಂತುಬಿಟ್ಲು. ಈಗ ಎದ್ದು ನಿಂತ ಸೂರಜ್, ಸಾನ್ವಿ, ಅವಳ ಕಿವಿಯ ಬಳಿ ಬಾಗಿ ಪಿಸುದನಿಯಲ್ಲಿ ಮೋಹಕವಾಗಿ ನುಡಿಯಲು ಬೆಚ್ಚಿದ ಹುಡುಗಿ, ಏನು ಮಾಡ್ತಾ ಇದ್ದೀರಾ ನೀವು? ಇದೆಲ್ಲ ತಪ್ಪು. ನಾನು ನಿಮ್ಮ ಹತ್ರ ಹೇಳಿದ್ದೆ ತಾನೇ ನನಗೆ ಟೈಮ್ ಬೇಕು ಅಂತ. ನೀವು ಹೀಗೆಲ್ಲ ಮಾಡಿದ್ರೆ ನಾನು ನಿಮ್ಮ ಜೊತೆ ಮಾತೇ ಆಡಲ್ಲ. ಪ್ಲೀಸ್ ಸೂರಿ, ನನಗೆ ನನ್ನದೇ ಆದ ಕೆಲವು ಆಸೆಗಳಿವೆ. ಅದು ಈಡೇರದೆ ನಾನು ನಿಮಗೆ ಹತ್ರ ಆಗೋಕ್ಕಾಗಲ್ಲ ಎಂದಳು. ಏನೇ ಸಾನು, ಯಾವಾಗ ನೋಡಿದ್ರೂ ನನಗೆ ಟೈಮ್ ಬೇಕು ಅಂತಾನೆ ಇರ್ತೀಯಾ? ಸರಿ, ನಾನು ಕಾಯ್ತೀನಿ. ಆದರೆ ಎಷ್ಟು ದಿನ ಅಂತ ನೀನೇ ಹೇಳಿಬಿಡು. ಆಗ ಅಷ್ಟು ದಿನ ನಾನು ಎಲ್ಲಾದರೂ ದೂರ ಹೋಗಿದ್ದು ಬಿಡ್ತೀನಿ. ಕಣ್ಣೆದ್ರು ಈ ಥರ ದಂತದ ಗೊಂಬೆ ಅಂತ ಹೆಂಡತಿ ಇರುವಾಗ ಮುಟ್ಟಬೇಡ, ಮುದ್ದು ಮಾಡಬೇಡ ಅಂದರೆ ಇದಕ್ಕಿಂತ ಸಾಯೋದೇ ಈಸಿ ಕಣೆ ಎಂದ. ಸೂರಿ, ಅದ್ಯಾಕೋ ಅವನ ಬಾಯಲ್ಲಿ ಸಾವಿನ ಮಾತು ಕೇಳಲಾಗಲಿಲ್ಲ ಹುಡುಗಿಗೆ. ಅವನು ಮೊದಲು ತನ್ನ ಪ್ರೇಮ ನಿವೇದನೆ ಮಾಡಿದ ಮೇಲೆ ಅವನ ಜೊತೆಗೆ ಸೇರಬೇಕೆಂದು ಯೋಚಿಸಿದ್ದ ಹುಡುಗಿ ಈಗ ತನ್ನ ಆಸೆಯನ್ನು ಕೈಬಿಡುವ ಬಗ್ಗೆ ತೀರ್ಮಾನಿಸಿ, ಸಾರಿ ಸೂರಿ, ನಿಮಗೆ ಬೇಸರ ಮಾಡಿ ಯಾವುದೇ ಉದ್ದೇಶ ಇಲ್ಲ. ಈಗ ಪೂಜೆಗೆ ಲೇಟ್ ಆಗ್ತಾ ಇದೆ. ಅದಕ್ಕೆ ಮೊದಲು ಅಲ್ಲಿಗೆ ಹೋಗಿ ಅಲ್ಲಿನ ಎಲ್ಲ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬಂದ ಮೇಲೆ ಈ ಬಗ್ಗೆ ಮಾತಾಡೋಣ, ಸರಿನಾ ಎಂದು ಹೇಳಿ ಸೆರಗಿಗೆ ಪಿನ್ ಹಾಕಿ ತಲೆ ಬಾಚ್ತಾ ಇರುವಾಗ ಸೂರಜ್ ಸ್ನಾನದ ಮನೆ ಹೊಕ್ಕ. ಅರ್ಧ ಗಂಟೆಯಲ್ಲಿ ತಯಾರಾಗಿ ಇಬ್ಬರು ಅಮ್ಮನ ಮನೆ ತಲುಪೋಷ್ಟರಲ್ಲಿ ದ್ಯುತಿ ಮತ್ತು ಆದಿತ್ಯ ಸಹ ಅಲ್ಲಿಗೆ ಬಂದಿದ್ರು. ಹಾಯ್ ಅಣ್ಣ, ಹಾಯ್ ಅತ್ಗೆ. ಅತ್ಗೆ, ನೀವಿವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಗಾಢ ನೀಲಿ ಬಣ್ಣದ ಸೀರೆಗೆ ಪಾಚಿ ಹಸಿರು ಬಣ್ಣದ ಅಂಚಿರುವ ಸೀರೆ ಉಟ್ಟಿದ್ದ ದ್ಯುತಿ ನಿಜವಾಗ್ಲೂ ಸೌಂದರ್ಯವತಿಯಾಗಿ ಕಾಣ್ತಾ ಇದ್ಲು. ಸಾನ್ವಿ ಬಗ್ಗೆ ಹೇಳೋ ಹಾಗೇ ಇಲ್ಲ. ಮೊದಲೇ ಮುದ್ದಾದ ಹುಡುಗಿ. ಈಗ ಸೂರಜ್ ಮದುವೆಗೆ ಕೊಡಿಸಿದ್ದ ಕೆಂಪು ಬಣ್ಣದ ಸೀರೆಗೆ ಬಂಗಾರದ ಬಣ್ಣದ ಅಂಚಿರುವ ಸೀರೆ ಉಟ್ಟು ಧರೆಗಿಳಿದ ದೇವತೆಯಂತೆ ಕಾಣ್ತಾ ಇದ್ಲು. ಆದರೂ ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದ ದ್ಯುತಿ, ಇದೇನು ಸಾನ್ವಿ, ಇಷ್ಟೊಂದು ದುಬಾರಿ ಸೀರೆ ಉಟ್ಟಿದ್ರೂ ಹೀಗೆ ನಿರಾಭರಣ ಸುಂದರಿಯಂತೆ ಬಂದಿದ್ದೀಯಲ್ಲೇ. ನೀನು ಹೇಗಿದ್ರೂ ಮುದ್ದಾಗೆ ಕಾಣ್ತೀಯಾ.
ಆದರೂ ನೀನು ಎಲ್ರಿದ್ರು ಹೀಗಿದ್ರೆ ನಿನ್ನ ಗಂಡನ ಸ್ಟೇಟಸ್ ಏನಾಗಬೇಡ ಹೇಳು ಎಂದಳು. ಅತ್ತಿಗೆ ಮಾತು ಕೇಳಿ ಅವ್ರಿಗೆ ಏನು ಹೇಳಬೇಕು ತೋಚದೆ ಸುಮ್ಮನೆ ನಿಂತಿದ್ದ ಸಾನ್ವಿನ ರೂಮಿಗೆ ಕರ್ಕೊಂಡು ಹೋದ ಸೂರಜ್, ನಿನ್ನ ಅತ್ತಿಗೆ ಹೇಳಿದ್ದು ಸರಿಯಾಗೇ ಇದೆ ಸಾನು, ನೀನು ಯಾಕೆ ಹೀಗೆ ಮಾಡ್ತೀಯಾ? ನಿನ್ನ ಮುದ್ದು ಮುಖ ನೋಡಿ ನಿನ್ನ ಮೈ ಮೇಲೆ ಆಭರಣಗಳಿಲ್ಲದನ್ನು ನಾನು ಗಮನಿಸಿರಲ್ಲ. ಹೇಳು, ಒಡವೆ ಎಲ್ಲಿಟ್ಟಿದೀಯಾ ಎಂದ. ಸೂರಜ್ ಪ್ರಶ್ನೆ ಮಾಡಿದ್ದಕ್ಕೆ ಭಯದಲ್ಲೇ ಉಗುಳು ನುಗ್ಗಿದ ಸಾನ್ವಿ, ಸಾರಿ ಸೂರಿ, ಅದು ನೆನ್ನೆ ಸ್ವಲ್ಪ ದುಡ್ಡು ಅರ್ಜೆಂಟ್ ಬೇಕಾಗಿತ್ತು, ಅದಕ್ಕೆ ನೀವು ಕೊಟ್ಟಿದ್ದ ಉಂಗುರನ ಅಡ ಇಟ್ಬಿಟ್ಟೆ. ಕೋಪ ಮಾಡ್ಕೋಬೇಡಿ, ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ಬಿಡಿಸ್ಕೊಂಡು ಬರ್ತೀನಿ, ಸರಿನಾ ಎಂದಳು. ಏನು, ಅಡ ಇಟ್ಯಾ? ಯಾಕೆ, ಲೂಸಾ? ಅದರ ಬದಲು ನನ್ನನ್ನು ಕೇಳಿದರೆ ದುಡ್ಡು ಕೊಡ್ತಾ ಇದ್ದೆ ತಾನೇ? ಸೂರಜ್ಗೆ ಯಾಕೋ ಸಾನ್ವಿಯ ನಡೆ ಬೇಸರ ತರಿಸ್ಬಿಟ್ಟಿತ್ತು. ಆದರೂ ಅವಳ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಮನಸ್ಸಿಲ್ಲ ಇವನಿಗೆ. ನಿಮ್ಮನ್ನು ಕೇಳೋಕೆ ಸಂಕೋಚ ಆಯಿತು, ಈಗೇನು ಸಾರಿ ಕೇಳಿದೆ ತಾನೇ, ಇದೊಂದು ಸಲ ಕ್ಷಮೆ ಕೊಟ್ಬಿಡಿ ಎಂದವಳು ಅವನ ಎದುರಿಗೆ ತನ್ನ ಕಿವಿಗಳನ್ನು ಹಿಡಿದು ನಿಂತಳು. ಇವಳಾಡಿದ ರೀತಿಗೆ ನಕ್ಕ ಸೂರಜ್, ಆಯಿತು ಬಿಡೆ ಸುಂಡಿಲಿ, ಆ ಉಂಗುರ ನಾಳೆ ನಾನೇ ಬಿಡಿಸ್ಕೊಂಡು ಬರ್ತೀನಿ, ಅದ್ರ ಕತೆ ಬೇಡ, ಆದರೆ ಬೇರೆ ಒಡವೆ ಹಾಕ್ಕೊಳ್ಳೋದಕ್ಕೆ ಏನೇ ಕೊಬ್ಬು ನಿನಗೆ ಎಂದ. ಬೇರೆ ಒಡವೆ ಅಂದರೆ ಯಾವ್ದು ಸೂರಿ? ಸೂರಜ್ ಏನು ಹೇಳ್ತಾ ಇದ್ದಾನೆ ಅನ್ನೋದು ಅರ್ಥ ಆಗದೆ ಕಣ್ಣಗಲಿಸಿ ಅವನನ್ನೇ ನೋಡ್ತಾ ಇದ್ದ ಮಡದಿಯ ತಲೆಗೆ ಮೊಟಕಿ, ಗೂಬೆ ಥರ ಕಣ್ಬಿಟ್ಕೊಂಡು ನನ್ನ ನೋಡೋ ಬದಲು ನೀನು ಒಡವೆಗಳನ್ನು ಯಾಕೆ ಹಾಕ್ಕೊಂಡಿಲ್ಲ ಅದನ್ನು ಹೇಳು ಎಂದ. ತನ್ನ ತಾಯಿ ಮನೆ ಸ್ಥಿತಿ ಗೊತ್ತಿದ್ದು ಒಡವೆ ಬಗ್ಗೆ ಕೇಳಿದ್ದಕ್ಕೆ ಕೋಪಗೊಂಡ ಸಾನ್ವಿ, ನಿಮಗೆ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಆದರೂ ಒಡವೆ ಬಗ್ಗೆ ಮಾತಾಡ್ತಿರೋದು ನಿಮಗೆ ಸರಿ ಅನ್ಸುತ್ತಾ ಸೂರಿ? ನೀವೇ ಹೇಳಿ. ಅಷ್ಟಕ್ಕೂ ನಾನೇನು ಹಾಕೇ ಇಲ್ಲ ಅಂತ ಇಲ್ವಲ್ಲ, ಇಲ್ಲಿ ನೋಡಿ, ನನ್ನ ಕತ್ತಲ್ಲಿ ನೀವು ಕಟ್ಟಿರೋ ತಾಳಿ ಇದೆ, ಇದಕ್ಕಿಂತ ಇನ್ನೇನು ಬೇಕು? ಈಗ ಸುಮ್ಮನೆ ನನಗೆ ಕೋಪ ನೆತ್ತಿಗೇರೋ ಹಾಗೆ ಮಾಡಬೇಡಿ, ಅಲ್ಲಿ ಬಂದಿರೋ ನೆಂಟರನ್ನೆಲ್ಲ ಮಾತಾಡಿಸ್ಬರೋಣ ಬನ್ನಿ ಎಂದಳು. ರೇಗುತ್ತಾ ಹೊರಟ ಸಾನ್ವಿನ್ ತಡೆದು, ಈ ಸರಕ್ಕೆ ತಾಳಿ ಹಾಕಿದ್ಯಾ? ನಾನು ಕೊಟ್ಟ 2 ಎಳೆ ಕರಿಮಣಿ ಸರ, ಓಲೆ, ಬಳೆ, ನೆಕ್ಲೆಸ್ ಇವೆಲ್ಲ ಎಲ್ಸಾನು ಎಂದಳು. ಇವೆಲ್ಲ ನೀವು ಯಾವಾಗ ನನಗೆ ಕೊಟ್ರಿ ಸೂರಿ? ನನಗೆ ನೀವು ಕೊಟ್ಟಿದ್ದು ಉಂಗುರ ಒಂದೇ, ಅದು ಎಲ್ಲಿದೆ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಎಂದವಳು 2 ನಿಮಿಷ ಯೋಚಿಸಿ, ಹೌದು ಸೂರಿ, ಮದುವೆ ಮಂಟಪದಲ್ಲಿ ನೀವು ಹೇಳಿದ ಅಷ್ಟು ಒಡವೆ ಬಾಕ್ಸ್ಗಳಿತ್ತು, ಆದರೆ ಅದ್ಯಾವುದು ನನ್ನ ಹತ್ರ ಇಲ್ಲ, ಈಗ ಅದೆಲ್ಲಿ ಅಂತ ಪತ್ತೇದಾರಿ ಕೆಲಸ ಮಾಡ್ಕೊಂಡು ಕೂರ್ಬೇಕಾ? ಹೋಗಿ ಸೂರಿ, ಆ ವಸುದಮ್ಮ ಆಂಟಿ ಬಗ್ಗೆ ತಲೆ ಕೆಡಿಸ್ಕೊಂಡು ಸಾಕಾಗಿದೆ, ಇದ್ರ ಮೇಲೆ ಈಗ ಈ ಒಡವೆ ತಲೆನೋವು ಬೇರೆನಾ? ನನ್ನ ಕೈಲಾಗಲ್ಲ, ಸಾರಿ ಎಂದು ಹೇಳಿ ರೂಮ್ಗೆ ಹೋದ ಸಾನ್ವಿ ಕಡೆಯೇ ನೋಟ ನೆಟ್ಟಿದ್ದ ಸೂರಜ್. ತಕ್ಷಣ ತನ್ನ ಅಮ್ಮನಿಗೆ ಕರೆ ಮಾಡಿದ್ದ. ನನ್ನ ಮದುವೆಗೆ ಮೊದಲು ಶಾಪಿಂಗ್ ಹೋದಾಗ ನಾನು ನನ್ನ ಹೆಂಡತಿಗೆ ಅಂತ ಒಂದಷ್ಟು ಒಡವೆ ಕೊಂಡ್ಕೊಂಡಿದ್ದೆ, ಅದೆಲ್ಲ ನೀನು ಸಾನ್ವಿ ಕೊಟ್ಟಿರ್ತೀಯ ಅಂದ್ಕೊಂಡಿದ್ದೆ, ಆದರೆ ಅವಳ ಹತ್ರ ಏನೂ ಇಲ್ಲ. ಬೇರೆ ಒಡವೆ ಬಿಡಮ್ಮ, ಕರಿಮಣಿ ಸರ ಕೂಡ ಇಲ್ವಲ್ಲ, ಯಾಕೆ ಹೀಗೆ ಮಾಡಿದೆ ಎಂದ. ನ್ಯೂಸ್ ಪೇಪರ್ ಓದ್ತಾ ಕಾಫಿ ಹೀರ್ತಾ ಇದ್ದ ಗಂಡನ ಕಡೆ ನೋಡ್ತಾ ಜಾನಕಿಯವರು ಮೆಲುದನಿಯಲ್ಲಿ, ಕ್ಷಮಿಸು ಸೂರಿ, ನಾನು ಮೊದಲೇ ನಿನಗೆ ಈ ವಿಷಯ ತಿಳಿಸಿದ್ರೆ ಒಳ್ಳೇದಿತ್ತು, ಅದು ನೀನು ಕೊಂಡಿದ್ದ ಒಡವೆಗಳೆಲ್ಲ ಚಾರ್ವಿಕಾಗಿ ಸೇರಿದ್ದು, ಸಾನ್ವಿಗೆ ಅದನ್ನೆಲ್ಲ ಕೊಡಲ್ಲ ಅಂತ ನಿನ್ನ ತಂದೆ ಎಲ್ಲ ಲಾಕರ್ನಲ್ಲಿ ಇಟ್ಕೊಂಡ್ರು, ನನ್ನ ಒಡವೆ ಸಹ ಅವಳಿಗೆ ಕೊಡೋ ಹಾಗಿಲ್ಲ ಅಂತ ನನಗೆ ತಾಕೀತು ಮಾಡಿದ್ದಾರೆ ಎಂದರು ಅವನ ತಾಯಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.